ಗುಡ್ ಈವ್ನಿಂಗ್. ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸಿಗ್ಲು ಬಡಿತಾ ಉಂಟು. ಅಪ್ಪ ಬರುವಾಗ ಏನೋ ತರಲಿಕ್ಕೆ ಹೇಳಿದ್ದಾರೆ, ಹಾಗೆ ಗೇಟಿನ ಹತ್ರ ಹೋಗಿ ಇಬ್ಬರು ಕೂಡ ನಿಂತಿದ್ದಾರೆ. ಏನು ತರಲಿಕ್ಕೆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಬರಲಿಲ್ಲ, ಅವರನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ. ಇಲ್ಲಿ ಒಬ್ಬ ನೋಡಿ, ಇಲ್ಲಿ ಒಬ್ಬ ನೋಡಿ, ಅವರಲ್ಲಿದ್ದಾರಲ್ಲ, ಅದಕ್ಕೆ ಇವನು ಎಡೆಯಿಂದ ನೋಡು. ಚಲೆ ಯಾವ ಪಪ್ಪ ಬೈಜರ ನಿಖಿಲ್ದ ಇಬ್ಬಗ ಊರು ದುಂಬುವುದು ಗೇಟ್ ತಗೊಂಡು ಅನ್ನೆಯ ಪಪ್ಪ ಇಲ್ಲಡೆ ಬರ್ಪೇರು ಕನಪೇರು ಬಗದ ನಮ್ದು ಮೂಳರಿಯೋದಿಲ್ಲ. ಇವರೊಬ್ಬ ನೋಡಿ ಹೆಂಗೆ ಬಾ ನಿಖಿಲದಲ್ಲ ಕನಪೆ ಅಂತಾರ. ಹಾಂ ಇದಲ್ಲ ಕನ್ನಡ ಬಂತಾನ. ನಿಖಿಲದ್ದು ತುಂಬ ಒಳ್ಳೆ ಡೇಟ್. అట్లయితే తడేజీ ఏక్ రేట్ ఉండు మస్తు రేట్ ఉండా కన నేను తెప్పే మారా బ్రౌనీస్ తర్లికి ಹೇಳಿದ್ದು ಬ್ರೌನೀಸ್ ಆಯ್ತಾ ಲೈಕ್ ಉಂಡೆ ಎಕ್ಕಡೆ ಕಾದಂದು ಒಳ್ಳೇದು ಪಾಪ ಆಯ್ ಕೊಡ್ತೀವಿ ಇಲ್ಲೇ ತುಂಡು ಬರಲ್ಲ. ಇದು ಫುಲ್ ಮಿಕ್ಸ್ ಆಗಿದೆ, ಹೀಗೆ ಉಂಟು ನೋಡಿ. ಅವರಿಗೆ ಆಫ್ ಮಾಡಿ ಕೊಟ್ಟದ್ದು ಲೈಕಂಡೆಪ್ಪ ಆಯ್ ಖುಷಿ ಅದನ್ನು ಇದೇ ತಗೊಳ್ಳೆ ಅವು ಫುಲ್ ತಿನ್ರ ಆಪುಜಿ ಮಾತ್ರ ಆಯ್ತಾ. ಅವೆಂಚ ಅಡ್ಡ ಬೂರ್ನು ಈ ಕಾರಟ್ ಬತ್ತು ಅಡ್ಡ ಬೂರ್ನ ಅಡ್ಡ ಬೂರ್ನ ಮೇಲೆ ಮೇಲೆ ಇದ್ದಿರೋದು ಜೋಡು ಅವಳು ಜಂಪ್ ಊರ್ನ ಗಾಡಿ 7th Avenue ಸ್ವಲ್ಪ ಕೇಕ್ ಮಾತ್ರ ಲಾಯ್ಕ್ ಅದು. ಕನ್ನಡದ ನೀರು ಅವ್ರನ್ನ ಅಲ್ಲಿಬ್ಬು ಎನ್ನೇನು ಕಂಡು ತಿನ್ನಿ ನನ್ನದನ್ನು ಕದ್ದು ತಿಂತಾ ಇದ್ದಾರೆ, ನನಗೆ ಇಡುದಿಲ್ಲ. ಅವ್ರು ಅರ್ಧ ತೆಗ್ದಿಟ್ಟಿದ್ದಾರೆ, ಇವಾಗ ಆಸೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಅದೆಡ್ಡಂಡ ಹಾ ದಯ ವೇಸ್ಟ್ ಐನ್ ಅರ್ಧ ಮಾಡ್ಪು ಏನು ಹಣ್ಪೊಣಗೆ ಹೇಳು నేను అర్థం అనుకో కూడా అయిన బుక్ అర్థం అని తిన్నా అంట అంట అందు ನನ್ನ ಕಾರ್ ಹೊತ್ತಾನೆ ಬಾಬು ಇರೇ ಅವನು ಯಾವಾಗಲೂ ನನ್ನ ಕಾಲು ಒಮ್ಮೊಮ್ಮೆ ಮನಸ್ಸಾದ್ರೆ ಉಪ್ಪಡು ಐನ್ ತಿಮಿಂಗ್ ಕೌರ್ಸು ಎಡ್ಡೆ ಆಡೇನ ಬಾಲಿಗವೇ ಎಂತಿರ್ತೇವೆ ಕನ್ನಡ ಚಮ ಕೊರಾರ ಚಮ ಕೊರು ಮಾರೆ ಫಸ್ಟ್ ಸೆಕೆಂಡ್ ಟೀಚರ್ ಈ ಸ್ಟ್ರಿಕ್ಟ್ ಟೀಚರ್ ನಕಲಿ ಪೂಜಾ ಲಂಚ ಹುಡುಗಿ ಮಳೆ ಸ್ಟಾರ್ಟ್ ಆಗಿದೆ. ಚನಿತು ಚಳಿ ಅಲ್ಲ ಪಿರಿ ವರ್ಷ ಮಲ್ಲ ವರ್ಷ ಪಿರಿ ವರ್ಷ
ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ನಾನು ಉದ್ದಿನ ಏನು ಹಿಟ್ಟು ಮಾಡಿಟ್ಟಿದ್ದೇನೆ. ಇದರಲ್ಲಿ ಕೂಡ ಹೊಯ್ಲಿಕ್ಕಾಗ್ತದೆ. ಉದ್ದಿನ ದೋಸೆಗೆ ಮಾಡುವ ಹಿಟ್ಟುಂಟಲ್ಲ, ಅದನ್ನು ಇದರಲ್ಲಿ ಹೊಯ್ತಾ ಇದ್ದೇನೆ ಇವತ್ತು. ಮಧ್ಯಾಹ್ನ ಆಗ್ತಾ ಬಂತು. ನಾನು ಗುಡುಗು ಬರ್ತದೆ ಅಂತ ಮೆಲ್ಲ ಹೊರಗಡೆ ಹೋದದ್ದು. ನನಗೆ ಗುಡುಗು ಅಂತ ಹೇಳಿದರೆ ಹೆದ್ರಿಕೆ ಆಗೋದು. ಅದು ಒಬ್ಬಳಿರುವಾಗ ತುಂಬ ಹೆದ್ರಿಕೆ ಆಗೋದು ನನಗೆ. ಮಳೆ ಎಷ್ಟು ಬೇಕಾದರೂ ಬರಲಿ, ಆದರೆ ಗುಡುಗು ಬರುವಾಗ ಮಾತ್ರ ಗುಡುಗಿನ ಹೆದ್ರಿಕೆ ಇಲ್ವಾ? ನನ್ನಕ್ಕಿಂತ ಜಾಸ್ತಿ ಚಾರ್ಲಿಗೆ ನೋಡಿ. ಅವನು ಏನು ನಾನು ಹೊರಗಡೆ ಬರಲಿಕ್ಕೆ ಬೊಬ್ಬೆ ಹಾಕ್ತಾ ಇರ್ತಾನೆ. ಯಾಕೆಂತ ಹೇಳಿದರೆ ಅವನಿಗೆ ಗುಡುಗು ಬರುವಾಗ ಯಾರಾದ್ರೂ ಒಟ್ಟಿಗೆ ಬೇಕು ಅವನಿಗೆ. ಜನರ ಹೆದ್ರಿಕೆ ಇಲ್ಲ, ಗುಡುಗಿನ ಹೆದ್ರಿಕೆ. ಓಡಿಗೆ ಅವನ ಏನುಳ್ಳವಾ ನನಗೆ ಇವ ಇದ್ದ ಕಾರಣ ಮಾತಾಡ್ಲಿಕ್ಕೆ ಒಂದು ಜನ, ಇಲ್ಲದಿದ್ದರೆ ಬೋರ್ ಆಗೋದಲ್ಲ ಒಬ್ಬಳೆ ಕುತ್ಕೊಳ್ಳುವಾಗ. ಅವನಿದ್ದ ಕಾರಣ ಎಡೆಗೆ ಬೋರ್ ಆಗ ಅವನ ಹತ್ರ ಬಂದು ಮಾತಾಡೋದು ನಾನು. ಅಲ್ಲ ಚಾರ್ಲಿ ಬಾಬು, ನಾನಿದು ಮೈಕ್ ಹಾಕಿದ್ದೇನೆ. ಇದು ಮಳೆ ಸೌಂಡಿಗೆ ಕೇಳಿಸುವುದಿಲ್ಲ ಅಲ್ವಾ? ಇಲ್ಲದ್ರೆ ಅಗತ್ಯ ಇಲ್ಲ. ಮಳೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ. ಮಳೆಗೆ ಇಲ್ವಾ, ಹಳ್ಳಿ ಸೈಡ್ ಸ್ವಲ್ಪ ಡೇಂಜರ್ ಅಂತ ನನಗನ್ನಿಸೋದು ಮಳೆ ಟೈಮಲ್ಲಿ. ನಮ್ಮ ಇಲ್ಲೆಲ್ಲ ಹೇಗೆಂತ ಹೇಳಿದರೆ ಗುಡುಗು ಬರುವಾಗ ಉಂಟಲ್ಲ, ಒಳಗಡೆ ಕೂಡ ಲೈಟ್ ಹೊತ್ತುತ್ತದೆ. ಅದು ತುಂಬ ಹೆದರಿಕೆ ನನಗೆ. ನಮ್ಮ ಅಲ್ಲೆಲ್ಲ ಕಾಸರಗೋಡಲ್ಲಿ ಆ ಥರ ಒಳಗಡೆ ನನಗೆ ಲೈಟ್ಸ್ ಹಾಗೆ ಬರೋದು ಗೊತ್ತಿಲ್ಲ ನನಗೆ. ಇಲ್ಲಿ ತುಂಬ ಹೊಡಿತದೆ ಲೈಟ್ಸ್ ಒಳಗಡೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ನಾನು ಮೊದಲು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಉಂಟಲ್ವಾ, ಮಳೆ ಎಲ್ಲ ಬರುವಾಗ ನಾನು ಆಲೋಚನೆ ಮಾಡೋದು ಸ್ಕೂಲಲ್ಲಿ ಕೂತ್ಕೊಂಡು ಅಮ್ಮ ಏನು ಮಾಡ್ತಾ ಇರ್ಬೋದು ಮನೆಯಲ್ಲಿ ಅಂತ. ನನ್ನ ಮಕ್ಕಳು ಆ ಥರ ಆಲೋಚನೆ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ನಾನು ಆಲೋಚನೆ ಮಾಡ್ತಾ ಇದ್ದೆ. ಮಳೆ ಬರುವಾಗ ಒಂಥರ ಏನು ಒಂಥರ ಬೋರ್ ಆಗೋದಲ್ವ? ಸ್ಕೂಲಲ್ಲಿ ಸಹ ಬೋರ್ ಆಗ್ತಾಯಿತ್ತು ನನಗೆ. ಇವಾಗ ಸಹ ಮಳೆ ಬರುವ ಟೈಮಲ್ಲಿ ಬರಬೇಕು ಹಾಗೆಲ್ಲ ಹೇಳಿದ್ದು ನಾನು. ಆದರೆ ಸಹ ಒಂಥರ ಬೋರ್ ಆಗೋದು ಮಳೆಗೆ. ಹಾಗೆ ವಿಡಿಯೋಕ್ಕೆ ಕಮೆಂಟ್ ಮಾಡಿ. ನಾನು ಎಲ್ಲರ ಕಮೆಂಟಿಗೆ ಕೂಡ ರಿಪ್ಲೈ ಮಾಡ್ತೇನೆ. ನಾನು ಯಾರ ಕಮೆಂಟಿಗೆ ಕೂಡ ರಿಪ್ಲೈ ಮಾಡೋದೇ ಇರೋದೇ ಇಲ್ಲ. ನೆಗೆಟಿವ್ ಮೊದಲು, ಇವಾಗ ಬರೋದೇ ಇಲ್ಲ ನನಗೆ ನೆಗೆಟಿವ್ ಕಮೆಂಟ್. ಮೊದಲು ಸ್ಟಾರ್ಟಿಂಗ್ ಸ್ವಲ್ಪ ನೆಗೆಟಿವ್ ಕಮೆಂಟ್ ಬರುವಾಗ ಅದಕ್ಕೆ ಸಹ ನಾನು ರಿಪ್ಲೈ ಮಾಡ್ತಾ ಇದ್ದೆ. ಯಾರಿಗೆ ಸಹ ಬೇಸರ ಆಗ್ಬಾರ್ದು, ನಮ್ಮ ಕಮೆಂಟ್ ಮಾಡುವವರಿಗೆ ಬೇಸರ ಒಂದು ಕಚ್ಚಿದ್ದು ಹುಳ ನೋಡಿ, ಕಾಲಿಗೆ ಕಚ್ಚಿದ್ದು. ಬಿಡಬಾರ್ದು ಇದನ್ನು. ನನ್ನ ಕಾಲಿಗೆ ಕಚ್ಚಿದ ಹುಳ ನಾನು ಬಿಡುವುದಿಲ್ಲ. ಇಲ್ಲ ಚಾರ್ಲಿ, ಅಟ್ಯಾಕ್ ಮಾಡ್ತು ನನ್ನ ಕಾಲು. ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತು ಇದೊಂದು ಚಿಕ್ಕ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಮಾಡಿದರೆ ನಾನು ರಿಪ್ಲೈ ಕೂಡ ಮಾಡ್ತೇನೆ. ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.